ಮೊಸಳೆಗಳ ಕಾಟಕ್ಕಿಲ್ಲ ನಿಯಂತ್ರಣ ಭಯ ಭೀತಿಯಲ್ಲಿ ನದಿ ಪಾತ್ರದ ಜನ. ಸಿರುಗುಪ್ಪ ತಾಲೂಕಿನಲ್ಲಿ ಹರಿಯುವ ತುಂಗಭದ್ರಾ ವೇದಾವತಿ ನದಿಗಳಿಂದಾಗಿ ಕೃಷಿ ಚಟುವಟಿಕೆಗೆ ಪೂರಕ ನೀರಾವರಿ ಪ್ರದೇಶ ಸಂತಸ ಒಂದೆಡೆಯಾದರೆ ನದಿಗಳಲ್ಲಿ ಕಂಡುಬರುವ ಮೊಸಳೆಗಳಿಂದಾಗಿ ನದಿ ತೀರದ ಗ್ರಾಮಸ್ಥರಲ್ಲಿ ದಿನೇ ದಿನೇ ಭಯ ಭೀತಿ ಹೆಚ್ಚುತ್ತಿದೆ. ಕೆಲವು ವರ್ಷಗಳ ಹಿಂದಷ್ಟೇ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮೊಸಳೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗಿರುವ ಘಟನೆ ಜರುಗಿದ್ದು, ಈ ಬಗ್ಗೆ ಮಾಜಿ ಮತ್ತು ಹಾಲಿ ಶಾಸಕರು ವಿಧಾನಸಭೆ ಅಧಿವೇಶನದಲ್ಲಿ ಮೊಸಳೆಗಳ ನಿಯಂತ್ರಣಕ್ಕೆ ಸರ್ಕಾರದ ಗಮನ ಸೆಳೆದರೂ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಕೋರಿಗನೂರು ಗ್ರಾಮದಲ್ಲಿಯೂ ಸಹ ಮೊಸಳೆಗಳ ಭೀತಿ ಹೆಚ್ಚಿದ್ದು, ದಿನನಿತ್ಯದ ಕೃಷಿ ದನ ಮೇಯಿಸುವುದು ಇನ್ನಿತರ ಕಾರ್ಯಗಳಿಗೆ ತೆರಳುವ ಸಾರ್ವಜನಿಕರು ತಮ್ಮ ಜೀವವನ್ನ ಕೈಯಲ್ಲಿಟ್ಟುಕೊಂಡು ನದಿ ದಾಟುವಂತಾಗಿದೆ. ಪಕ್ಕದಲ್ಲಿ ಹರಿಯುವ ವೇದಾವತಿ ನದಿಯ ದಡದಲ್ಲಿ ಕೃಷಿ ಚಟುವಟಿಕೆಯ ನೀರಾವರಿಗಾಗಿ ಪಂಪ್ಸೆಟ್ ಚಾಲನೆಗೆ ಹೋಗುತ್ತವೆ. ಮೊದಲಿನಿಂದಲೂ ದನಕರುಗಳು, ಕುರಿ, ಎಮ್ಮೆಗಳಿಗೆ ಮೇಯಿಸಲೆಂದು ನದಿ ತೀರದಲ್ಲಿ ಹೋಗುತ್ತಾರೆ. ಹೀಗಾಗಿ ಜಾನುವಾರುಗಳಿಗೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಿದ್ದು, ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಗಮನ ವಹಿಸಿ ಮೊಸಳೆಗಳ ಸ್ಥಳಾಂತರಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕು ಎಂದು ಅಲ್ಲಿನ ರೈತರು ಒತ್ತಾಯಿಸಿದರು. ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದ್ದು, ದಿನೇ ದಿನೇ ಅಲ್ಲಲ್ಲಿ ಮೊಸಳೆ ಕಂಡು ಬರುತ್ತಿವೆ. ಮೊಸಳೆಯು ಮಹಿಳೆಯರು ಬಟ್ಟೆ ತೊಳೆಯಲು, ಮಕ್ಕಳು ಈಜಾಡಲೆಂದು ಇಲ್ಲಿಗೆ ಬರುತ್ತಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಡಂಗೂರ ಸಾರಬೇಕು ಮತ್ತು ಅರಣ್ಯ ಇಲಾಖೆಗಳಿಂದ ಜಾಗೃತಿ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಗ್ರಾಮಸ್ಥರಾದ ಸಣ್ಣ ಶೇಖಪ್ಪ, ಅಯ್ಯಪ್ಪ, ಅವಣ್ಣ, ವೀರೇಶ್ ಆಗ್ರಹಿಸಿದರು. ಇಲ್ಲಿ ಮೊಸಳೆ ಕಾಟ ಐತೆ, ದಂಡು ಹುಡುಗರು ಬರ್ತಿದ್ದಾವ, ಅದಕ್ಕಾಗಿ ಪ್ರಾಬ್ಲಮ್ ಆಯಿತು. ಏನು ಒಬ್ಬರು ಯಾರು ಗಮನ ತಗೊಂಡಿಲ್ಲ. ಅದಕ್ಕಾಗಿ ಪತ್ರಕರ್ತರು ಕರೆ ಕಳಿಸಿ ಅದನ್ನು ನೋಡ್ಕೊಂಡು ಹೋಗಲ್ಲ ಅಂತ ಹೇಳಿವಿ ಸರ್. ಕುರಿನೂರು ಇಲ್ಲಿ ದನ ಕರ ಕುರಿಗಳು ನೀರು ಕುಡಿಯೋಕೆ ಬರ್ತಾವ, ಹುಡುಗರು ಬರ್ತಾರ. ಆಮೇಲೆ ಇಲ್ಲಿ ಮೊಸಳೆ ಕಾಟಿರೋದಕ್ಕೆ ಸ್ವಲ್ಪ ಎಚ್ಚರಿಕೆ ಯಾರು ಗಮನ ತಗೊಂಡಿಲ್ಲ. ಸ್ವಲ್ಪ ಅದಕ್ಕಾಗಿ ನಾವು ಪೇಪರ್ನಲ್ಲಿ ಕರೆ ಕಳಿಸಿ ಹೇಳ್ಯಾರ ಸರ್. ಅದಕ್ಕಾಗಿ ನಾವು ಯಾರು ಎಚ್ಚೆತ್ಕೊಂಡಿಲ್ಲ. ಹೋಗೋರಿಗೆ ಆ ಕಡೆ ಈ ಕಡೆಗೆ, ಆಮೇಲೆ ದನಗಳು ನೀರು ಕುಡಿಸೋ ಹುಡುಗರಿಗೆ ತೊಂದರೆ ಆಗುತ್ತೆ ಸರ್. ಎರಡು ನೋಡಿ ನಾವು ಒಂದಿನ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಅದು ನೀರಿನಾಗ ರೂಪಕ್ಕೆಲ್ಲಿ ಬಂದು ಹಂಗೆ ನಮ್ಮನೆ ಏನು ಮಾಡ್ಯಾನ ಗಜೇಶನ ಅದು ನೀರಿನಾಗ ಹೋಗ್ಬಿಡುತ್ತೆ. ನೀರಿನಾಗ ಹೋದ್ಮೇಲೆ ಮತ್ತೆ ನೋಡ್ಕೊಂಡು ಸಿಗಲಿಲ್ಲ. ಅದು ಇಲ್ಲಿ ಹಾಸನ ನೆಟ್ಟಲ್ಲಿ ಅಲ್ಲೇ ಅಂತಲ್ಲಿ ಕಂಡದ್ದು. ಎಷ್ಟು ಮೊಸಳೆ ಇದೆ? ಎಷ್ಟು ತಿಂಗಳಿಂದ ಇದ್ದಾವೆ? ಇವಾಗ ಒಂದು ತಿಂಗಳೂವರೆ 2 ತಿಂಗಳು ಇದ್ದಾವೆ. ಮಗರಿ ಬಂದಲ್ಲಿದ್ದಾವೆ, ದೊಡ್ಡಾಗಿರಿ ಬಂದಲ್ಲಿದ್ದ ಅವರಿದ್ದ ಸ್ಟಾರ್ಟ್ ಆಗ್ಯಾವ. ನೀರು ಕಡಿಮೆ ಆದಂಗೆಲ್ಲ ಎಲ್ಲ ಕಾಣಕತ್ತವೆ. ನೀವು ಯಾವ ಅಧಿಕಾರಿ ಮೇಲೆ ಗಮನಕ್ಕೆ ಕೊಟ್ಟಿರಿ? ನಾವು ಹೇಳಿವಿ ಸರ್, ಇವರಿಗೆ ಪಂಚಾಯತಿಯರಿಗೆ ಹೇಳಿವಿ. ಮತ್ತು ಕಡ್ಲಿಂದ ನೋಡಿದ್ವಿ ಸರ್, ಐತೆ ಅಂತಂದು ಅವಾಗ ನಾನು ಗುಣೆ ಎಲ್ಲ ಇಲ್ಲಿ ಪರ್ಯಾಗ ಮೊಸಳೆ ಐತೆ ನೋಡ್ರಮ್ಮ, ಇಲ್ಲೇ ನಿನ್ನೆ ನೋಡಿನ ಅಂತೆಲ್ಲ ಹೇಳಿದೆ ಸರ್. ಎಷ್ಟು ತಿಂಗಳಿಂದ ಈ ಮಾಹಿತಿ ಬರ್ತಾ ಇದೆ ಸರ್? ಇವಾಗ ಅದು ಸುಮಾರು ಅಂತಂದ್ರೆ ಒಂದು 20 ದಿನ ಮೇಲೆ ಆಗೈತೇನು ಸರ್. ಇದೆಲ್ಲ ನೀರು ಕಮ್ಮಿ ಆದಂಗೆಲ್ಲ ಬೈಲಿಗೆ ಕಾಮ್ತದೆ ಸರ್. ಹಾಂ, ಇವು ದನ ಮತ್ತು ಎಮ್ಮೆಗಳು ಎಲ್ಲಿ ಮೇಯ್ಸಾಗಿ ಬರ್ತಾರೆ ಸರ್? ಎಲ್ಲ ಬಿಡ್ತಾರೆ ಸರ್, ಹಿಂಗೆ ಅಗರಂಚಿ ದನ ಕರ ಎಲ್ಲ ಹಂಗೆ ಬಿಡೋದು. ಎಷ್ಟು ಮೊಸಳೆದ ಮಾಹಿತಿ ಇದೆ ನಿಮಗೆ? ಮಾಹಿತಿ ಜನ ಹುಡುಗರು ಹೇಳಿದ್ದು, ಎಲ್ಲರೂ ದನಗಳು ಕೇಳಿದ್ದು ಮಾತ್ರ ಮ್ಯಾಲೊಂದು ಐತೆ ಅಂತಂದ್ರೆ ಇಲ್ಲೇ ಒಂದು ನೋಡಿದ್ದು 2 ಇದಾವಂತ ಮಾಹಿತಿ ಹೇಳಿದ್ರು. ನೀವು ನೋಡಿದ್ದೀರಾ? ನಾನು ಒಂದೇ ನೋಡಿರಿ ಸರ್ ಇಲ್ಲಿ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.